Good morning, students. Today we are going to study a new poem. A poem is Heaven if you are not here on earth. This poem was written by Kuyempu. You know Kuyempu, a well-known writer in Kannada literature. ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಮೇರು ಕೃತಿಗಳನ್ನು ರಚಿಸಿದಂತಹ ಯಾರು ಅಂದರೆ ಕುವೆಂಪು ಅವರು ರಚಿಸಿದಂತಹ ಕವನ ಯಾವುದು ಅಂದರೆ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಸ್ವರ್ಗ ಭೂಮಿ ಮೇಲೆ ಇಲ್ಲ ಅಂದರೆ ಅದು ಎಲ್ಲಿ ಇಲ್ಲ ಅಂತ ಅರ್ಥ. ಸ್ವರ್ಗ ಎಲ್ಲಿರೋದು ಅವ್ರ ಪ್ರಕಾರ, ಕುವೆಂಪುರ ಪ್ರಕಾರ ಸ್ವರ್ಗವು ಭೂಮಿ ಮೇಲೇನೆ ಇರೋದು. ಸೊ ಸ್ವರ್ಗ ಯಾವ ರೀತಿಯಾಗಿ ಭೂಮಿ ಮೇಲೆ ಐತಿ ಅನ್ನೋದನ್ನೇ ನೋಡೋದು ಯಾವುದು ಅಂದರೆ ನಾವು ಇವತ್ತಿನ ಪೋಯಮ್. ಕುವೆಂಪು ಅವರು ಬಹಳಷ್ಟು ಪ್ರಕೃತಿಯ ಸೌಂದರ್ಯದ ಕುರಿತಾಗಿ ಏನಪ್ಪ ಅಂದ್ರೆ ವರ್ಣನೆಯನ್ನು ಮಾಡಿದಂತಹ ಕವನ ಇದು. ಒಂದು ಭೂಮಿಯನ್ನು ನಾವು ಯಾವ ರೀತಿಯಾಗಿ ಸ್ವರ್ಗವನ್ನಾಗಿ ರಚನೆ ಮಾಡ್ತೇವೆ ಅನ್ನೋದು ಈ ಕವನದ ತಿರುಳು. ಅವ್ರು ಹೇಳ್ತಾರೆ ಕುವೆಂಪು ಅವರು, ಇಫ್ heaven is not here on the earth, where you are going to find out the heaven. ಭೂಮಿ ಮೇಲೆ ನಾವು ಸ್ವರ್ಗವನ್ನು ಕಾಣದೆ ಹೋದ್ರೆ ಸ್ವರ್ಗವನ್ನು ನಾವು ಎಲ್ಲಿ ಹುಡುಕಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತಾತ್ಪರ್ಯ ಇಟ್ಟುಕೊಂಡೆ ಈ ಕವನ ಸ್ಟಾರ್ಟ್ ಆಗ್ತದೆ. ಹೇಳ್ತಾನೆ, heaven if you are not here on earth, where else would you be? ಓ ಸ್ವರ್ಗವೇ, ನೀನು ಭೂಮಿ ಮೇಲೆ ಇಲ್ಲ ಅಂದರೆ ನೀನು ಎಲ್ಲಿ ಇರಲಿಕ್ಕೆ ಸಾಧ್ಯದ? ಹಾಗಾದರೆ ಸ್ವರ್ಗ ಕುವೆಂಪು ಅವರ ಪ್ರಕಾರ ಸ್ವರ್ಗ ಇರೋದೆಲ್ಲಿ? ಆನ್ ದ ಅರ್ತ್. ನೋಡಿ, ಸ್ವರ್ಗ ಎಲ್ಲಿ ಇರ್ತದೆ ಅಂದ್ರೆ ಭೂಮಿ ಮೇಲೆ ಇರ್ತದೆ, ಮನುಷ್ಯನ ಹೃದಯದಲ್ಲಿ ಇರ್ತದೆ ಸ್ವರ್ಗ. ದ ಹೆವನ್ ಲೈಸ್ ಇನ್ಸೈಡ್ ಯುವರ್ ಹಾರ್ಟ್. ಯು ಕ್ಯಾನ್ ಮೇಕ್ ಯುವರ್ ಮೈಂಡ್ ಹೆಲ್ ಅಂಡ್ ಹೆವನ್. ನೀವು ನಿಮ್ಮ ಮನಸ್ಸನ್ನು ನೀವು ನರಕವನ್ನಾಗಿ ಮಾಡ್ಕೋಬಹುದು, ಅದೇ ಮನಸ್ಸನ್ನು ನೀವು ಸ್ವರ್ಗವನ್ನಾಗಿ ಮಾಡ್ಕೊಳ್ಬಹುದು. ಅದು ನಮ್ಮ ಹತ್ರ ಇರ್ತದೆ. ಹಾಗಾದ್ರೆ ಆ ಸ್ವರ್ಗವನ್ನ ನಿರ್ಮಿಸುವಂತ ಶಕ್ತಿ ದೇವರು ಯಾರಿಗೆ ಕೊಟ್ಟಿರ್ತಾನೆ? ನಮ್ಮ ಹತ್ರ ಕೊಟ್ಟಿರ್ತಾನೆ. ನಿಸರ್ಗವನ್ನ ಕಾಪಾಡಿಕೊಂಡು ಹೋಗ್ಬೇಕು. ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ದ ನೇಚರ್. ನಿಸರ್ಗಕ್ಕೆ ನಾವು ಏನಾದರೂ ಗೌರವ ಕೊಟ್ಟಿದ್ದೇ ಆಯಿತು ಅಂದರೆ ಆ ನಿಸರ್ಗವು ನಮ್ಮನ್ನ ಕಾಪಾಡುತ್ತದೆ. ಅದು ನಮ್ಮ ಬದುಕನ್ನು ಸುಂದರಮಯ ಮಾಡ್ತದೆ. ಅಂಥ ವಿಚಾರವನ್ನು ನಾವು ಇವಾಗ ನೋಡ್ತಾ ಹೋಗೋಣ. ನೋಡಿ, ಹೇಳ್ತಾರೆ ಒಂದು ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಏನು ಅಂದರೆ, ಇಫ್ ವಿ ಅವರ್ಸೆಲ್ವ್ಸ್ ಕ್ಯಾನ್ ನಾಟ್ ಬಿ ಗಾಡ್ ಅಂಡ್ ಹೆವನ್ಲಿ ನಿಮ್ಸ್. ಒಂದು ವೇಳೆ ನಾವು ದೇವತೆಗಳು ಆಗದೆ ಹೋದರೆ, ದೇವತೆಗಳು ಬೇರೆ ಎಲ್ಲೂ ಇಲ್ಲ ಅಂದರೆ ನಾವೇ ದೇವತೆಗಳು. ವಿ ourselves to be a god, then only we are going to see the God. ದೇವರು ಬೇರೆ ಎಲ್ಲೂ ಇಲ್ಲ. ಮನುಷ್ಯನೇ, ನೀನು ನಿನ್ನಷ್ಟಕ್ಕೆ ದೇವರಾಗಬೇಕು. ನೋಡಿ, ವ್ಯಕ್ತಿ ತಾನು ತನ್ನಷ್ಟಕ್ಕೆ ದೇವರಾಗಬೇಕು. If we ourselves cannot be a heavenly nymphs, ಅಪ್ಸರೆಯರು ನಾವು ನಮ್ಮಷ್ಟಕ್ಕೆ ಅಪ್ಸರೆ ಆಗದೆ ಹೋದರೆ, we didn't find heavenly nymphs in elsewhere. ಎಲ್ಲಿಯೂ ನಾವು heavenly nymphs ಅನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಷ್ಟಕ್ಕೆ ನಾವು ದೇವತೆಗಳಾಗಬೇಕು, ನಮ್ಮಷ್ಟಕ್ಕೆ ನಾವು ಸ್ವರ್ಗದ ಅಪ್ಸರೆಯರಾಗಬೇಕು. This is a beautiful quote given by Kuyempu. ಕುವೆಂಪು ಅವರು ಕೊಟ್ಟಿರುವಂಥ ವಿಚಾರ ಅದು. ಏನು ಅಂತಂದ್ರೆ, ನಾವು ನಮ್ಮಷ್ಟಕ್ಕೆ ದೇವರಾಗಬೇಕು, ನಾವು ನಮ್ಮಷ್ಟಕ್ಕೆ ಹೆವನ್ಲಿ ನಿಮ್ಸ್ ಆಗಬೇಕು. ಯಾವಾಗ ನಾವು ನಿಮ್ಸ್ ಆಗ್ತೀವಿ, ಯಾವಾಗ ನಾವು ದೇವರಾಗುತ್ತೀವಿ, ದೇವರನ್ನ ನಮ್ಮಲ್ಲಿ ನಾವು ಕಾಣಬೇಕು. ಒಬ್ಬ ಮನುಷ್ಯನಲ್ಲಿ ದೇವರನ್ನ ಕಾಣು.
ಯಾವಾಗ ನೀನು ಒಬ್ಬ ಮನುಷ್ಯನಲ್ಲಿ ದೇವರನ್ನ ಕಾಣ್ತೀಯಲ್ಲೋ ಆ ವ್ಯಕ್ತಿಯನ್ನು ನಾವು ಸುಂದರವಾಗಿ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯದ. ಹಾಗಾದರೆ ಮೊದಲು ನಾವು ದೇವರಾಗಬೇಕು. At first, we ourselves should be a god and the names. ಅಂತಾರೆ ಏನಾದರೂ ಕಾಮಲೆ ಕಣ್ಣಿನವ್ರಿಗೆ ಜಗತ್ತೆಲ್ಲನೂ ಹಳದಿ ಕಾಣಿಸ್ತದೆ. ಅಂದ್ರೆ ನಮ್ಮ ಕಣ್ಣು ಹಳದಿ ಆಗಿರ್ತದ, ಇಡೀ ಜಗತ್ತು ಏನಂತ ಕಾಣಿಸ್ತದೆ ನಮ್ಗೆ? ಹಳದಿ ಅದ, ಹಳದಿ ರೀತಿ ಅದ ಅಂತ ಗೊತ್ತ. ಅಂದ್ರೆ ನ್ಯೂನತೆ ಎಲ್ಲಿರೋದು ಅಂದ್ರೆ ನಮ್ಮ ಹತ್ರದ. ನಮ್ಮನ್ನು ನಾವು ಸರಿಪಡಿಸ್ಕೋಬೇಕು. ನೋಡ್ರಿ ಅಂತ ಅದ್ಭುತ ಮಾತು ವಿಚಾರವನ್ನು ಹೇಳ್ತಾರಲ್ಲ ಕುವೆಂಪು. ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು, ನಮ್ಮಲ್ಲಿ ನಾವು ದೇವರನ್ನ ಕಾಣಬೇಕು, ನಮ್ಮಲ್ಲಿ ನಾವೇ ಅಕ್ಷರರಾದಾಗ we ourselves be a god, we ourselves be a heavenly beings, then we are going to find it. ನಮ್ಮಷ್ಟಕ್ಕೆ ನಾವಾಗಲಿಲ್ಲ ಅಂದ್ರೆ ನಾವು ದೇವರನ್ನ ಇಲ್ಲಿ ಕಾಣಲು ಸಾಧ್ಯವಿಲ್ಲ, ಸ್ವರ್ಗದ ಅಪ್ಸರೆಯನ್ನು ಸ್ಥಾನದಲ್ಲಿ ನೋಡಲು ಸಾಧ್ಯ. ಮುಂದೆ ಅವ್ರು ಹೇಳ್ತಾರೆ ಏನು ಅಂದ್ರೆ this earth become heaven when the tender sunshine leans on a green garden. ಯಾವಾಗ ಸೂರ್ಯನ ಕಿರಣಗಳು ಹಚ್ಚ ಹಸುರಾದಂತಹ ಗಾರ್ಡನ್ಗಳ ಮೇಲೆ ಬೀಳ್ತದೋ ಆ ಹಸಿರು ಇಡೀ ಭೂಮಿಯನ್ನೇ ಏನ್ ಮಾಡ್ತದಂದ್ರ ಸ್ವರ್ಗವನ್ನಾಗಿ ಮಾಡ್ತದ. ನೋಡಿ ಜಂಟಲ್ ಸನ್ ಅವ ಏನ್ ಮಾಡ್ತಾನಂದ್ರೆ he makes this earth heaven. ಈ ಭೂಮಿಯನ್ನ ಯಾರು ಇಲ್ಲಿ ಸ್ವರ್ಗವನ್ನಾಗಿ ಮಾಡ್ತಾರೆ ಅಂತಂದ್ರೆ who makes here gentle sun make what this earth into the heaven by spilling his that sunshine on the green grass, on the green trees. Then whole the world looks so beautiful by the light of the sun. Naturally this tender sunshine makes this earth into heaven. ಆ ಸೂರ್ಯನ ರಶ್ಮಿಗಳು ಹಸುರಾದಂತಹ ತೋಟದ ಎಲೆಗಳ ಮೇಲೆ, ಹಚ್ಚ ಹಸುರಾದಂತಹ ಮರಗಳ ಮೇಲೆ, ಆ ಹೂದೋಟದ ಮೇಲೆ ಬಿದ್ದಾಗ ಆ ಇಡೀ ಭೂಮಿ ನಮಗೆ ಸ್ವರ್ಗ ಅಂತ ಭಾಸಾಗ್ತದೆ. ಜಗತ್ತು ಸುಂದರವಾಗಿ ಕಾಣಿಸ್ತದೆ. ಮನಸ್ಸು ತೃಪ್ತಿಗೊಳ್ಳೋದು ಯಾವಾಗ ಅಂತಂದ್ರೆ ಆ ಸೂರ್ಯನ ರಶ್ಮಿ ಯಾವುದರ ಮೇಲೆ ಬೀಳೋದರ ಮೇಲೆ, ಆ ಹಸುರಾದಂತಹ ಹೂದೋಟಗಳ ಮೇಲೆ. ನಮಗೂ ಅನಿಸು ಒಂದೊಂದು ಸ್ಥಳ ಯಾವುದೋ ಒಂದು ನದಿಗಳ ತೊರೆಯನ್ನು ನೋಡ್ತಾ ಇರಬೇಕಾಗಿತ್ತು ಅಂದ್ರೆ ನದಿ ತನ್ನ ತೊರೆಗಳನ್ನ ತೆಗೆದುಕೊಂಡು ತೆರೆಗಳನ್ನ ತೆಗೆದುಕೊಂಡು ಆ ದಂಡೆಗೆ ಏನ್ ಮಾಡ್ತದೆ, ಬುರುಗನ್ನ ಮಾಡ್ತದೆ. ಅಂದ್ರೆ ತನ್ನಲ್ಲಿ ಕಲ್ಮಶವನ್ನು ಇಟ್ಟುಕೊಳ್ಳೋದಿಲ್ಲ. The river rushes through surf and it takes into the edge of the river. ಆ ನದಿಯ ದಂಡೆಗೆ ತನ್ನ ಎಲ್ಲ ಕಲ್ಮಶಗಳನ್ನು ತೆಗೆದುಕೊಂಡು ನದಿ ತನ್ನ ದಂಡೆಗೆ ತರ್ತದೆ. ಆದರೆ ತನ್ನ ಒಡೆಲೊಳಗಡೆ ಯಾವುದೇ ದೋಷಗಳನ್ನು ಇಟ್ಟುಕೊಳ್ಳೋದಿಲ್ಲ. ಮನುಷ್ಯನು ಹಾಗಾಗಬೇಕು. ತನ್ನಲ್ಲಿರುವಂತ ಎಲ್ಲ ದೋಷಗಳನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ನಮ್ಮ ದೇಹದಿಂದ ಹೊರಗಡೆ ಹಾಕಬೇಕು. ಮತ್ತೆ ಮಧ್ಯದಲ್ಲಿ ನೀರು ಏನಾಗಿರ್ತದೆ, ಯಾವಾಗಲೂ ತಿಳಿಯುತ್ತೆ. ಮನಸ್ಸು ಯಾವಾಗಲೂ ತಿಳಿಯಾಗಬೇಕು. ನದಿ ಹಾಗೆ, ಸಮುದ್ರದ ಹಾಗೆ. ಸಮುದ್ರ ಆಗಿರ್ಬೋದು, ನದಿಗಳಾಗಿರ್ಬೋದು, ತಮ್ಮ ಕಲ್ಮಶಗಳನ್ನ ತಮ್ಮ ಒಳಗಡೆ ಇಟ್ಟುಕೊಳ್ಳುವುದಿಲ್ಲ ವಿದ್ಯಾರ್ಥಿಗಳೇ. ಹಾಗೆಯೇ ಅದೇ ರೀತಿಯೇ ಈ ಸೂರ್ಯನ ರಶ್ಮಿಯೂ ಸಹ ಯಾವಾಗ ಆ ಭೂಮಿ ಮೇಲೆ ಇರುವಂತಹ ಹಸುರಾದಂತಹ ಎಲೆಗಳ ಮೇಲೆ, ತೋಟಗಳ ಮೇಲೆ ಬೀಳ್ತದೋ ಅವಾಗ ನಮಗೆ ಏನಾಗುತ್ತೆ, ಇಡೀ ತೋಟ ನಮಗೆ ಸುಂದರಮಯವಾಗಿ ಕಾಣಿಸ್ತದೆ. ನಾವು ನೆಕ್ಸ್ಟ್ the splendor of harvest and moonlight, then heaven lies all over by imbibing and spilling the song of nectar. ಬೆಳದಿಂಗಳು, ಹೌದು, ಬೆಳದಿಂಗಳ ಸಮಯದಲ್ಲಿ ಸುಗ್ಗಿಯ ಸಮಯ ಇರ್ತದೆ. ಅವಾಗ ಬೆಳದಿಂಗಿದ್ದಾಗ ಇಡೀ ನಮಗೆ ಭೂಮಿ ಎಲ್ಲಾನು ಸುಂದರಮಯವಾಗಿ ಕಾಣಿಸ್ತದೆ. ಹಾರ್ವೆಸ್ಟ್ ಅಂದ್ರೆ ಒಬ್ಬ ರೈತ ತನ್ನ ವರ್ಷ ಪೂರ್ತಿ ಬೆಳೆದಂತ ಬೆಳೆ
ಆ ಸುಗ್ಗಿಯನ್ನು ತೆಗೆದುಕೊಂಡು ಬರುವಾಗ ಆ ರೈತನ ಮುಖದಲ್ಲಿ ಮಂದಹಾಸ ಇರ್ತದಲ್ಲೋ ಆ ಮಂದಹಾಸವೇ ಆ ಸ್ವರ್ಗ ಅನ್ನುವಂಥ ವಿಚಾರ. ಸ್ವರ್ಗ ಏನಿಲ್ಲ, ಸಂತೋಷದಲ್ಲಿ ಅದ. ನಮ್ಮ ಪ್ರತಿಯೊಂದು ಬದುಕಿನಲ್ಲಿ ಮಾಡುವ ಒಳ್ಳೆಯ ಕಾಯಕದಲ್ಲಿ ಸ್ವರ್ಗವಿರುತ್ತದೆ. ಯಾವ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಸಹ ನೋವಿಸದೆ ನಾವು ಮಾಡುವ ಕೆಲಸದಲ್ಲಿ ಏನಾಗುತ್ತಂದ್ರೆ ನಮಗಿಲ್ಲಿ ಸ್ವರ್ಗ ಸಿಗ್ತೈತಿ ಅನ್ನುವಂಥ ಕಲ್ಪನೆ ಕುವೆಂಪು ಅವರು ಹೇಳ್ತಾರೆ. ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್, ಸುಗ್ಗಿಯ ಸಮಯದಲ್ಲಿ, ಅಂಡ್ ಆಫ್ ಮೂನ್ ಲೈಟ್, ಬೆಳಗಿನ ದ ಹೆವನ್ ಲೈಟ್ ಆಲ್ ಓವರ್, ಇಡೀ ಎಲ್ಲ ಕಡೆನೂ ಸ್ವರ್ಗನೇ ಕಾಣಿಸ್ತದೆ. ಅವಾಗ ಏನಾಗ್ತದೆ, ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್. ನೆಕ್ಟರ್ ಅಂದರೆ ಜೇನು, ಜೇನಿನಂಥ ಹಾಡುಗಳು, ಸಂತೋಷದ ಹಾಡುಗಳು ಆ ವ್ಯಕ್ತಿಯಿಂದ ಹೊರಹೊಮ್ಮುತ್ತದೆ. ನೋಡ್ರಿ, ನಾವು ಸಂತೋಷವಾಗಿದ್ದಾಗ ತಾನೇ ನಮ್ಮ ಮನಸ್ಸಿನಿಂದ ಹೃದಯದಿಂದ ಹಾಡುಗಳು ಬರ್ತವೆ. ಯಾವಾಗ ಹಾಡ್ತಾನೋ ಸುಂದರವಾದಂಥ ಸಂತೋಷದ ಹಾಡುಗಳನ್ನು ನಮ್ಮ ಮನಸ್ಸು ಸುಂದರವಾಗಿದೆ. ಕಲ್ಮಶವಿದ್ದಾಗ, ಮನಸ್ಸು ದುಗುಡದಲ್ಲಿದ್ದಾಗ ಯಾವುದೇ ರೀತಿ ಹಾಡುಗಳು ಬರೋದಿಲ್ಲ. ಆ ವ್ಯಕ್ತಿ ದುಃಖದಲ್ಲಿ ಇರ್ತಾನೆ. ದುಃಖದಲ್ಲಿ ಮುಳುಗೋದು ಬೇಡ. ನಾವು ಸುಗ್ಗಿಯ ಸಮಯದಲ್ಲಿ ರೈತನ ಮುಖದಲ್ಲಿರುವಂಥ ಮಂದಹಾಸದ ಹಾಗೆ ಆಗಬೇಕು ಬದುಕು. ಸೊ ದ್ಯಾಟ್ ವಿ ಅವರ್ಸೆಲ್ಸ್ know that, be happy, then by imbibing and spilling the song of nectar. ನಮ್ಮ ಬದುಕಿನಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಬೇಕು. ಆ ಹಾಡನ್ನು ನಾವು ಎಲ್ಲ ಕಡೆ ಚೆಲ್ತಾ ಖುಷಿಯನ್ನು ಹಂಚ್ತಾ ಹೋಗಬೇಕು. ಇದು ತಾತ್ಪರ್ಯ. ಎಲ್ಲರಿಗೂ ನಾವು ಸಂತೋಷವನ್ನು ಹಂಚ್ತಾ ಹೋಗಬೇಕು. ಎಷ್ಟು ನಮ್ಮಿಂದ ಸಾಧ್ಯ ಆಗುತ್ತಲ್ಲೋ ಅಷ್ಟು ಒಳ್ಳೆಯದನ್ನ ಮಾಡಬೇಕು, ಹೊರತಾಗಿ ಯಾವಾಗಲೂ ಕೆಟ್ಟದನ್ನು ಮಾಡಬಾರದು. ಕೆಟ್ಟದನ್ನು ಮಾಡಿದಾಗ ನಮ್ಮ ಮನಸ್ಸನ್ನು ಸಹ ಏನಾಗಿರ್ತದೆ, ಕಲ್ಮಶವಾಗ್ತದೆ. ನಮ್ಮ ಮನಸ್ಸು ಕಲ್ಮಶ ಮಾಡ್ಕೊಳ್ಳೋದು ಬೇಡ. ದಿಸ್ ಈಸ್ ವಾಟ್ ದ ಕುವೆಂಪು that going to express through his poem. Then the poet creates heaven on earth. Who creates heaven on earth? The poet. ಈ poet ಏನ್ ಮಾಡ್ತಾನಂದ್ರೆ ಈ ಭೂಮಿಯನ್ನ ಸ್ವರ್ಗವನ್ನಾಗಿ ಮಾಡ್ತಾನೆ. ಇವ ಕ್ರಿಯೇಟ್ಸ್ ಮಾಡ್ತಾನ. ಸನ್ ಮೇಕ್ಸ್, ಮೇಕ್ ಅಂಡ್ ಕ್ರಿಯೇಟ್. ಇವರು ರಚನೆ ಮಾಡ್ತಾರೆ. ಭೂಮಿಯಲ್ಲಿ ಸ್ವರ್ಗವನ್ನು ರಚನೆ ಮಾಡೋದು ಯಾರು ಅಂತಾರೆ? ಕವಿಗಳು. ತಮ್ಮ ಬರೆದಂತ ಸುಂದರವಾದಂಥ ಕವನಗಳ ಮೂಲಕ, ಮೌಲ್ಯಗಳ ಮೂಲಕ, ಬದುಕಿನಲ್ಲಿರುವಂಥ ಏನಪ್ಪ ಅಂದ್ರೆ ಹಾದಿ ತಪ್ಪಿದ ಜನರಿಗೆ ಏನಪ್ಪ ಅಂದ್ರೆ ಓದುವುದ ಮೂಲಕ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಳ್ಳೆ ವ್ಯಕ್ತಿಗಳಾಗ್ತಾರೆ. ಹೀಗೆ ಈ ಪೋಯೆಟ್ ಏನು ಮಾಡ್ತಾನಂದ್ರೆ ಹೆವನ್ ಅನ್ನು ಭೂಮಿ ಮೇಲೆ ಕ್ರಿಯೇಟ್ ಮಾಡ್ತಾನೆ, ರಚನೆ ಮಾಡ್ತಾನೆ ಥ್ರೂ ಹೀಸ್ ರೈಟಿಂಗ್. ಸೂರ್ಯ ತನ್ನ ಕಿರಣಗಳ ರಶ್ಮಿಗಳಿಂದ ಈ ಭೂಮಿಯನ್ನ ಸ್ವರ್ಗವನ್ನಾಗಿ ಮಾಡ್ತಾನೆ. ಹಿ ಮೇಕ್ಸ್ ಹೆವನ್ ಆನ್ ಅರ್ತ್. ಈತ ಮೇಕ್ಸ್, ಆತ ಕ್ರಿಯೇಟ್ಸ್. ಹೀಗೆ ಈ ಭೂಮಿಯಲ್ಲಿ ನಾವು ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಸ್ವರ್ಗವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ದಿಸ್ ಈಸ್ ಗೋ ಥ್ರೂ ದಿಸ್ ಪೋಯಮ್ ವಿತ್ ದೀಸ್ ಕೀ ಪಾಯಿಂಟ್ಸ್, ರೀಡ್ ಇಟ್, ಆ್ಯಂಡ್ ದಿಸ್ ಈಸ್ ಸಿಂಪಲ್ ಸಮರಿ ಫಾರ್ ಯು. ಇದೊಂದು ಸಿಂಪಲ್ ಸಮರಿ ಇದೆ. ಇದನ್ನು ನೀಟಾಗಿ ಬರೆದುಕೊಂಡು ನೀವು ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಹೈ ಟರ್ನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.